ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ನೋಡಿ ಇದೊಂದು ಅಡೇನಿಯಂ ಗಿಡನ ನಾನು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮರಳನ್ನು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ, ಅತಿಯಾಗೂ ಬೇಡ. ನೋಡಿ, ಮಣ್ಣು ಈ ರೀತಿಯಾಗಿರಬೇಕು. ಕೋಕೋಪೀಟ್ನ ಸೇರಿಸ್ಕೊಳಕ್ಕೆ ಹೋಗಬೇಡಿ ಆದಷ್ಟು, ಯಾಕಂದರೆ ಇದಕ್ಕೆ ನೀರು ಕಡಿಮೆ ಬೇಕು. ಈ ಕೊಡೆಕ್ಸ್ ಏನಿದೆಯಲ್ಲ, ಇದು ದಪ್ಪ ಇರಬೇಕು, ದಪ್ಪ ಆಗಬೇಕು. ಇದು ಮೆತ್ತಗಿರಬಾರ್ದು. ಮೆತ್ತಗಾಯಿತು ಅಂದರೆ ಗಿಡ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಆನ್ಲೈನಿಂದ ತರಿಸಿದ್ದೆ. ನೋಡಬೇಕು ಇದರಲ್ಲಿ ಕಲರ್ ಯಾವುದು ಬರುತ್ತೆ ಅಂತ. ಇದು ಆ್ಯಕ್ಚುಲಿ ಈ ಗಿಡ ಈ ಒಂದು ಚಿಕ್ಕ ಪಾಟಲ್ಲಿತ್ತು. ಇದು ತುಂಬ ಚಿಕ್ಕ ಪಾಟ್ ಇದೆ. ಇದರಲ್ಲಿ ಇಟ್ಟಿದ್ದೆ ನಾನು. ಇದರಿಂದ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ದೊಡ್ಡ ಪಾಟಿಗೆ, ಗಿಡ ಚೆನ್ನಾಗಿ ಬೆಳೀಲಿ ಅನ್ನೋಕ್ಕೋಸ್ಕರ. ಹಾಗೆ ಈ ಪಾಟಲ್ಲಿ ಏನಾದರೂ ಗಿಡ ಹಾಕೋಣ ಅಂತ ಮಣ್ಣು ಹಾಕಿಟ್ಟಿದ್ದೀನಿ. ಇದು ಒಂದು ಪಾಟಲ್ಲಿ ನಾನು ಮಣ್ಣು ಹಾಕಿಟ್ಟಿದ್ದೀನಿ. ಇದರಲ್ಲಿ ನಾನು ಒಂದು ಗಿಡನ ತೆಗೆದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ದೆ ನಿನ್ನೆ, ಅದನ್ನು ತೆಗ್ದಿದ್ದೀನಿ. ಈಗ ಇದಕ್ಕೆ ಯಾವುದಾದ್ರೂ ಗಿಡಗಳನ್ನು ಯಾವುದಾದ್ರೂ ಇದ್ದರೆ ಅದನ್ನು ಸೇರಿಸ್ಕೊತೀನಿ. ಇವತ್ತು ಬಾಲ್ಕನಿನಲ್ಲಿ ಇರೋ ಗಿಡಗಳಿಗೆ ನಾನು ನೀರನ್ನು ಹಾಕೋಬೇಕು. ನೀರನ್ನು ಹಾಕಿಲ್ಲ, ನಿನ್ನೆ ಕೂಡ ಹಾಕಿಲ್ಲ ನಾನು. ಈಗ ಚಳಿಗಾಲ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕಿಬಿಟ್ರೆ ಬೇಗ ಗಿಡ ಹಾಳಾಗಿಬಿಡುತ್ತೆ. ಬಾಲ್ಕನಿನಲ್ಲಿ ಅಷ್ಟು ಬಿಸಿಲು ಬರಲ್ಲ ನಮ್ಮ ಬಾಲ್ಕನಿನಲ್ಲಿ. ಈಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಹಾಗಾಗಿ ನಾನು 2 ದಿನಕ್ಕೊಂದು ಸರಿ ನೀರನ್ನು ಹಾಕ್ತೀನಿ. ಹಾಗೆ ಇಲ್ಲಿ ನಾನು ಇದು ಶ್ರಾವಣ ಮಲ್ಲಿಗೆ ಹೂವಿಂದು ಕಟ್ಟಿಂಗನ್ನ ತೊಗೊಂಡು ಬಂದಿದ್ದೀನಿ. ಅದನ್ನು ನೆಡೋಣ ಅಂತ ಹೇಳಿ ಇಲ್ಲೇ ಇಟ್ಟಿದ್ದೀನಿ. ಅದನ್ನು ಕೂಡ ನೆಡಬೇಕು. ಹಾಗೆ ಒಂದು ಸ್ವಲ್ಪ ಗಿಡಗಳಿಗೆ ನೀರನ್ನು ಹಾಕ್ತಾ ಹೋಗ್ತೀನಿ. ಈ ವೀಳ್ಯದೆಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಅಂತ. ಇದನ್ನು ಇದಕ್ಕೆ ಸುತ್ತಬೇಕು. ಅದನ್ನು ಕೂಡ ಇವತ್ತು ಮಾಡ್ತೀನಿ ನಾನು. ಹಾಗೆ ಇದೊಂದು ಗಿಡ ನೋಡಿ, ಇದು ಕ್ರಿಸ್ಮಸ್ ಹೂವಿನ ಗಿಡ. ಇದು ಈ ರೀತಿ ಆಗಿಬಿಟ್ಟಿದೆ. ಮೋಸ್ಟ್ಲಿ ಬಿಸಿಲು ಜಾಸ್ತಿ ಆಗಿದೆಯೋ ಅಥವಾ ಒಳಗಡೆ ಫಂಗಸ್ ಬಂದಿದೆಯೋ ಗೊತ್ತಿಲ್ಲ. ಬಿಸಿಲು ಜಾಸ್ತಿ ಬಿದ್ದರೂ ಈ ರೀತಿ ಆಗುತ್ತೆ, ನೀರು ಜಾಸ್ತಿ ಆದರೂ ಇದು ಹಿಂಗಾಗುತ್ತೆ. ಯಾಕಂದರೆ ಇದು ಕ್ಯಾಕ್ಟಸ್ ಜಾತಿಗೆ ಸೇರಿರುವಂಥದ್ದು. ಆದರೆ ಇದಕ್ಕೆ ಮುಳ್ಳಿರಲ್ಲ, ತುಂಬ ತೆಳ್ಳಗೆ ಎಲೆ ಥರ ಇರುತ್ತೆ. ಇದರಿಂದನೇ ಇದು ಪ್ರೊಪಗೇಟ್ ಆಗುತ್ತೆ. ನಾನೊಂದು 2-3 ಗಿಡ ಮಾಡಿದ್ದೆ, ನನ್ನ ಫ್ರೆಂಡ್ಸಿಗೆ ಕೊಟ್ಟಿದ್ದೀನಿ ಅವನ್ನ. ಇದು ಸದ್ಯಕ್ಕೆ ನನ್ನ ಹತ್ರ ಒಂದೇ ಇರೋದು. ಇದು ಕೂಡ ಈ ರೀತಿಯಾಗಿದೆ. ಇದನ್ನು ಆದಷ್ಟು ಶೇಡಲ್ಲಿ ಇಡಬೇಕು, ತುಂಬ ಬಿಸಿಲಲ್ಲೂ ಇಡಬಾರ್ದು. ಆ ರೀತಿಯಾಗಿ ಈಗ ಡಿಸೆಂಬರ್ದಲ್ಲಿ ಇದರಲ್ಲಿ ಹೂ ಬರಬೇಕು ಆ್ಯಕ್ಚುಲಿ. ಈ ರೀತಿಯಾಗಿದೆ ಗಿಡ. ಇದನ್ನು ನಾನು ರಿಪೋರ್ಟ್ ಮಾಡ್ಕೋತೀನಿ, ಯಾಕಂದರೆ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಬೇಗ ಕೊಳ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ರಿಪೋರ್ಟ್ ಮಾಡೋಣ ಇವತ್ತು. ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಅಂತ ಹೇಳ್ಬೋದು, ಆದರೆ ಥಂಡಿ ಇದೆ. ಇದು ಚಳಿಗಾಲದಲ್ಲಿ ಬಿಡುವಂಥ ಹೂವಿನ ಗಿಡ. ಇದು ನೋಡಿ, ನಾನು ನಿನ್ನೆ ಹಾಗೆ ಬಿಟ್ಟು ಹೋಗಿದ್ದೆ. ಇದು ಮಣ್ಣು, ಇದನ್ನು ತೆಗೆದು ತೋರಿಸ್ತೀನಿ ನಿಮಗೆ. ಇದನ್ನು ನಾನು ಬಾಲ್ಕನಿನಲ್ಲೇ ಇಟ್ಟಿದ್ದೆ. ಇದು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಇದು ಚೆನ್ನಾಗಿ ಗ್ರೋತ್ ಆಗಿಲ್ಲ, ಅದಕ್ಕೆ ಈ ರೀತಿಯಾಗಿದೆ. ಬಟ್ ತೊಗೊಂಡು ಬಂದಮೇಲೆ ನಾನು ರಿಪಾರ್ಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಈ ಸ್ವಲ್ಪ ದಿನದಲ್ಲಿ ಈ ರೀತಿಯಾಗಿದೆ ಗಿಡ ನೋಡಿ. ಯಾವುದು ಏನೂ ಮೆತ್ತಗಾಗಿಲ್ಲ, ಚೆನ್ನಾಗೇ ಇದೆ ಗಿಡ. ಇದನ್ನ ರಿಪೋರ್ಟ್ ಮಾಡಿಬಿಟ್ಟು ನೋಡ್ತೀನಿ ನಾನು. ಇದು ನೋಡಿ ಮಣ್ಣು. ಇದು ಒಳಗಡೆ ಒಂದು ಬಟ್ಟೆ ಹಾಕಿರ್ತೀನಿ ನಾನು, ಯಾಕಂದರೆ ಡ್ರೈನೇಜ್ ಹೋಲ್ ತುಂಬ ದೊಡ್ಡವಿದ್ದಾವೆ, ಅದಕ್ಕೋಸ್ಕರ. ಇದು ನೋಡಿ, ಈ ರೀತಿಯಾದಂಥ ಮಣ್ಣಿರಬೇಕು, ಸ್ವಲ್ಪ ಮರಳು ಮಿಕ್ಸ್ ಆಗಿರಬೇಕು. ಆ ಥರದ ಮಣ್ಣಿದ್ದರೆ ತುಂಬ ಒಳ್ಳೆಯದು. ಇದು ತೊಗೊಂಡು ಬಂದಾಗ
ಇದನ್ನು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಈ ರೀತಿಯಾಗಿದೆ. ಇದರಲ್ಲಿ ಯಾವ ಕಲರ್ ಬರುತ್ತೆ ಅಂತಲೂ ಗೊತ್ತಿಲ್ಲ. ಇದೇ ಸರಿ ಫಸ್ಟ್ ಟೈಮ್ ಅದು ಹೂ ಬಿಡೋದು. ಇದಕ್ಕೆ ಈ ಮಣ್ಣನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಎಲ್ಲನೂ ಮಿಕ್ಸ್ ಆಗಿದೆ, ಗೊಬ್ಬರ ಎಲ್ಲ. ಇದಕ್ಕೆ ಇದನ್ನೇ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ನಾನು ಫಂಗಿಸೈಡ್ನ ಮಿಕ್ಸ್ ಮಾಡ್ತೀನಿ ಇದಕ್ಕೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಫಂಗಿಸೈಡ್ನ ಮಿಕ್ಸ್ ಮಾಡ್ಕೋತೀನಿ. ಒಂದು ವೇಳೆ ಏನಾದರೂ ಫಂಗಸ್ ಅದು ಇತ್ತು ಅಂದರೆ, ಸದ್ಯಕ್ಕೇನು ಕಾಣ್ತಾ ಇಲ್ಲ, ಇದ್ದರೆ ಅದು ಹೊರಟೋಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಇದನ್ನು ಆ್ಯಸ್ ಇಟ್ ಈಸ್ ಇದೇ ರೀತಿಯಾಗಿ ಬಿಡ್ತೀನಿ. ಇದು ಮಣ್ಣನ್ನು ಇದಕ್ಕೆ ಹಾಕ್ತೀನಿ ನಾನು. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಫ್ರೆಂಡ್ಸ್. ಇದಕ್ಕೆ ಆದಷ್ಟು ಕಡಿಮೆನೇ ಹಾಕಬೇಕು. ಹಾಗೆ ಇದಕ್ಕೂ ಕೂಡ ನಾನು ಈ ಮಣ್ಣನ್ನು ಫಿಲ್ ಮಾಡ್ಕೊತೀನಿ. ಇದಕ್ಕೆ ನೋಡಿ ಕೆಳಗಡೆ ಕಲ್ಲು ಹಾಕ್ತಾಯಿದ್ದೀನಿ, ಬಟ್ಟೆ ಹಾಕಲ್ಲ ಇದಕ್ಕೆ. ಇದೇನು ಫಂಗಿಸೈಡ್ ಇರುವಂಥ ಮಣ್ಣು ಕಾಣ್ತಾ ಇದೆಯಲ್ಲ, ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಯಾಕೆ ಅಂದರೆ, ನಾನು ಇದರಲ್ಲಿ ಕಟಿಂಗ್ಸ್ ಇದೆಯಲ್ಲ, ಇದನ್ನು ಹಚ್ತೀನಿ, ಅದಕ್ಕೋಸ್ಕರ. ಇದು ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಲೀಫು, ಇದು ಕಾಣ್ತಾ ಇದೆ ಅಂದ್ಕೊತೀನಿ. ಇಲ್ಲಾಂದರೆ ಬಾಲ್ಕನಿಗೆ ಹೋಗಿ ನಾನು ತೋರಿಸ್ತೀನಿ ನಿಮಗೆ. ಇದಕ್ಕೀಗ ಚೆನ್ನಾಗಿ ಒಂದು ಸರಿ ನೀರು ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ನಾನಿಲ್ಲಿ ಬಾಲ್ಕನಿಗೆ ತೊಗೊಂಡು ಬಂದಿದ್ದೀನಿ. ಈ ಒಂದು ಲೀಫ್ ಕೆಳಗಡೆ ಈ ರೀತಿಯಾಗಿ ಬೇರು ಬಂದಿರುತ್ತೆ. ಎಲ್ಲದಕ್ಕೂ ಹಾಗೇ ಇದೆ ನೋಡಿ. ಸ್ವಲ್ಪ ವೈಟಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಬೇರುಗಳದು. ಇದನ್ನು ನಾವೇನು ಮಾಡಬೇಕು, ಕಟ್ ಮಾಡಿ, ಇದು ಏನಿರುತ್ತಲ್ಲ ಇದನ್ನ ಕಟ್ ಮಾಡಿ ತೆಕ್ಕೊಂಡ್ರೆ ಅದರಿಂದನೂ ನಾವು ಪ್ರೊಪಗೇಟ್ ಮಾಡ್ಕೋಬೋದು. ಇದು ಎಲೆಗಳೆಲ್ಲ ತುಂಬ ಮೆತ್ತಗಾಗಿದ್ದಾವೆ. ಸ್ವಲ್ಪ 1-2 ದಿನ ನಾವು ಕೇರ್ ಮಾಡಿಲ್ಲ ಅಂದರೆ ಗಿಡ ಬೇಗ ಹಾಳಾಗಿಬಿಡ್ತಾವೆ ಕೆಲವೊಂದು. ಇದನ್ನ ನಾನು ಕಟ್ ಮಾಡ್ತೀನಿ. ಇದು ನೋಡಿ, ಇದೇನಿದೆಯಲ್ಲ ಈ ಮಣ್ಣಿಗೆ ಈ ರೀತಿ ತೆಗೆದುಬಿಟ್ಟು ಸ್ವಲ್ಪ ತೆಗ್ದರ ಮಾಡಿ ಈ ರೀತಿ ಸುಮ್ಮನೆ ಹಾಗೆ ಹೀಗಿಟ್ಬಿಟ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. 1-2 ಕಟಿಂಗ್ ಕೂಡ ಸೇರುತ್ತೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಬೇಕಷ್ಟೇ, ಜಾಸ್ತಿ ಹಾಕಬಾರ್ದು. ಇದಕ್ಕೂ ಕೂಡ ಅಷ್ಟೇ. ನಾನು ಇದಕ್ಕೂ ಕೂಡ ಇನ್ನೂ ನೀರು ಹಾಕಿಲ್ಲ. ಈಗ ಹಾಕ್ತೀನಿ ನಾನು. ನೀರು ಹಾಕಿಬಿಟ್ಟು ಇದನ್ನೇನೆಂದರೆ ಪಾರ್ಷಿಯಲ್ ಶೇಡ್ ಅಂದರೆ ಬೆಳಗ್ಗೆ ಹೊತ್ತು 1 ಗಂಟೆ ಬಿಸಿಲು ಬಿದ್ದರೆ ಸಾಕು. ಇದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಲ್ಲ. ಆದಷ್ಟು 1 ಗಂಟೆ ಬಿಸಿಲಿರುವಂಥ ಗಿಡಕ್ಕೆ ಇಟ್ಟುಬಿಟ್ರೆ ಸಾಕಾಗುತ್ತೆ. ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. 1 ಟೈಮ್ ಇಲ್ಲ 2 ಟೈಮ್ ಮಾತ್ರ ಹೂ ಬರುತ್ತೆ ಇದರಲ್ಲಿ. ಈಗ ನಿಮ್ಮ ಹತ್ರ ಇತ್ತು ಅಂದರೆ ಇದನ್ನು ರೀಪಾಟ್ ಮಾಡಿ ಒಂಚೂರು ಸ್ವಲ್ಪ ಏನಾದರೂ ಗೊಬ್ಬರ ಹಾಕಿಬಿಟ್ಟು ರೀಪಾಟ್ ಮಾಡಿ ಇಟ್ಕೊಳ್ಳಿ. ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಶ್ ಆಗಿದ್ದರೆ ಬೇಗ ಬರುತ್ತೆ ನೋಡಿ. ಈ ರೀತಿ ಆಗಿದೆ ಅಂದರೆ ಅದೇನು ಹಾಳಾಗಲ್ಲ ಗಿಡ. ನೀವು ಆದಷ್ಟು ಇದನ್ನು ಶೇಡಿ ಏರಿಯಾದಲ್ಲಿ ಇಡಿ. ತುಂಬ ಬಿಸಿಲಿಗಿಟ್ರೆ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಬಾಲ್ಕನಿನಲ್ಲಿ ಇಡಿ. ಮನೆಯಲ್ಲಿ ಬಿಸಿಲು ಬೀಳ್ತಾ ಇದೆ 1 ಗಂಟೆ ಅಂದರೆ ಅಂತಲೂ ಕೂಡ ನೀವು ಈ ಗಿಡನ ಇಡ್ಬೋದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಯಾಕಂದರೆ ನಾನು ತೊಗೊಂಡ್ಬಂದು ತುಂಬ ದಿನ ಆಯಿತು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹೂವು. ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ. ನಾನು ಪಿಂಕ್ ಆರ್ಡ್ರ್ ಮಾಡಿದ್ದೆ. ನೋಡೋಣ ಪಿಂಕ್ ಬರುತ್ತಾ ವೈಟ್ ಬರುತ್ತಾ ಅಂತ. ಇದಕ್ಕೂ ಕೂಡ ಅಷ್ಟೇ, ನೀರನ್ನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದ್ರ ಎರಡರದ್ದು ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.